ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರದಡಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ದೂರನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಜಲಗಾರ ಯೂನಿವರ್ಸಿಟಿ ಅನ್ನುವಂತಹ ನಕಲಿ ಖಾತೆಯಿಂದ ಅಶ್ಲೀಲ ಮೆಸೇಜನ್ನು ಮಾಡಿರುವಂತಹ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಈಗ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ನಟ ಧನ್ವೀರ್ ಅವರ ಫೋಟೋವನ್ನು ಬಳಸಿ ಈ ರೀತಿಯಾದಂತಹ ಒಂದು ಜಲಗಾರ ಯೂನಿವರ್ಸಿಟಿ ಅನ್ನುವಂತಹ ಒಂದು ನಕಲಿ ಖಾತೆ ಮೂಲಕ ಅಶ್ಲೀಲ ಮೆಸೇಜ್ ಮಾಡಿರುವಂಥದ್ದು ಎಷ್ಟು ಸರಿ, ನನಗೆ ಕಿರುಕುಳ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಈಗ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಮತ್ತು ದೂರನ್ನು ಕೂಡ ನೀಡಿರುವಂಥದ್ದು. ಈ ಹಿಂದೆನೂ ಕೂಡ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಭೇಟಿಯನ್ನು ಮಾಡಿದರು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಒಂದು ಅಶ್ಲೀಲ ಮೆಸೇಜ್ ಮಾಡೋದ್ರಿಂದಾಗಿ ಮಹಿಳೆಯರಿಗೆ ಕಿರುಕುಳ ಆಗ್ತಿದೆ, ಸ್ವಂತ ನನಗೂ ಕೂಡ ಈ ರೀತಿಯಾದಂತಹ ಅಶ್ಲೀಲ ಮೆಸೇಜ್ ಬಂದಿದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೂರನ್ನು ಕೂಡ ಕೊಡಲಾಗಿತ್ತು. ಅಂದರೆ ಬರೀ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ನಟಿ ರಮ್ಯಾ ಆಗಿರುವಂಥದ್ದು ಆಗಿರ್ಬೋದು, ಅಥವಾ ಈ ಹಿಂದೆ ಸಿನಿಮಾ ನಟಿಯಾಗಿರ್ಬೋದು, ಧಾರಾವಾಹಿ ನಟಿಯವರು ಕೂಡ ಕೂಡ ಈ ರೀತಿಯಾದ ಒಂದು ಅಶ್ಲೀಲ ಮೆಸೇಜನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗಿರುವಂಥದ್ದು. ಅಂದರೆ ಕಳೆದ ಒಂದು 6-7 ತಿಂಗಳಿಂದ ಪೊಲೀಸ್ ಠಾಣೆಗೆ ಬಂದಂತಹ ವಿಜಯಲಕ್ಷ್ಮಿ ಮತ್ತೆ ಇವತ್ತು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಅಶ್ಲೀಲ ಕೆಟ್ಟ ಕಮೆಂಟ್ಗಳಿಗೆ ಯಾವ ರೀತಿಯಾದಂತಹ ಕಡಿವಾಣ ಹಾಕ್ತಾರೆ, ಈ ರೀತಿಯಾದಂತಹ ಒಂದು ನಕಲಿ ಖಾತೆಗಳನ್ನು ತೆರೆದಿರುವಂಥ ವಿರುದ್ಧ ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.